ಹೆಲೋ ಡಿಯರ್ ಫ್ರೆಂಡ್ಸ್. ನಾವು ಚಿಕ್ಕ ವಯಸ್ಸಿಂದ ಒಂದು ಮಾತನ್ನ ಕೇಳ್ಕೊಂಡು ಬೆಳೆದಿದ್ವಿ, ಹೌದಾ? ಏನಾದರೂ ಒಳ್ಳೇದಾದ ತಕ್ಷಣ ನಮಗೆ ಎಚ್ಚರಿಸೋರು ಏನಂತ, ಯಾರ್ದಾದ್ರು ದೃಷ್ಟಿ ಬೀಳುತ್ತೆ ಹುಷಾರು ಅಂತ. ಸೊ ಇದೇ ಏನೋ ಒಂದು ಒಳ್ಳೇದಾದ ತಕ್ಷಣ ನಮ್ಮಲ್ಲಿ ಒಂದು ಅವ್ಯಕ್ತ ಭಯ ಕಾಡುತ್ತೆ. ಯಾವ್ದಾದ್ರು ದೃಷ್ಟಿ ಬಿದ್ದುಬಿಟ್ರೆ, ಯಾರಾದರೂ ನನ್ನ ಬ್ಲೆಸ್ಸಿಂಗ್ಸ್ನ ಕಸ್ಕೊಂಡು ಹೋಗ್ಬಿಟ್ರೆ ಅಂತ. ನಿಮಗೂ ಈ ಭಯ ಕಾಡುತ್ತಾ? ಹಾಗಾದರೆ ಇವತ್ತಿನ ವಿಡಿಯೋ ನಿಮಗಾಗಿ. ಈ ಒಂದು ಭಯ ನಿಮ್ಮ ಮ್ಯಾನಿಫೆಸ್ಟೇಷನ್ನ ತಿಂದು ಹಾಕುವಂಥ ಕೆಪಾಸಿಟಿ ಹೊಂದಿದೆ. ಹೌದು. ಸೊ ನಿಜಕ್ಕೂ ಹಾಗಾದ್ರೆ ದೃಷ್ಟಿ ಬೀಳತ್ತಾ? ಈ ದೃಷ್ಟಿ ದೋಷ ಅಂತ ಅಂದ್ರೆ ಏನು? ಸೊ ನೀವೇನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ, ಇನ್ನೇನು ಆಗೋದ್ರಲ್ಲಿರುತ್ತೆ, ತಕ್ಷಣ ಏನಾಗುತ್ತೆ, ಆ ಒಂದು ಮ್ಯಾನಿಫೆಸ್ಟೇಷನ್ ನಿಲ್ಲೋದಾಗಿರ್ಬೋದು, ಅವಕಾಶ ನಿಮ್ಮಿಂದ ದೂರ ಆಗೋದಾಗಿರ್ಬೋದು, ಅಥವಾ ಹತ್ತಿರದವ್ರು ದೂರ ಆಗೋದಾಗಿರ್ಬೋದು. ಇನ್ನೇನು ಆಗಬೇಕು ಅನ್ನೋ ಹೊತ್ತಿಗೆ ಎಲ್ಲ ನೆಗೆಟಿವ್ ಆಗಿ ಟರ್ನ್ ಆಗೋದು. ಇದ್ರ ಹಿಂದೆ ಯಾರ್ದಾರು ದೃಷ್ಟಿ ಬಿದ್ದಿದೆಯಾ, ಅಥವಾ ದೃಷ್ಟಿ ದೋಷದ ಏನಾದರೂ ಪರಿಣಾಮ ಇದೆಯಾ? ಏನಿದು ದೃಷ್ಟಿ ಅಂತ ಅಂದ್ರೆ ಏನು? ನಿಜಕ್ಕೂ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ದೃಷ್ಟಿ ಬಿದ್ದಿದೆಯಾ? ಇವತ್ತು ಚೆಕ್ ಮಾಡೋಣ. ಅಂಡ್ ಆಲ್ಸೋ ಈ ದೃಷ್ಟಿ ಯಾಕೆ ಎಲ್ಲರಿಗೂ ಒಂದೇ ರೀತಿ ಬೀಳಲ್ಲ? ಕೆಲವೊಬ್ರಿಗೆ ಏನು ಯಾವ ದೃಷ್ಟಿ ದೋಷ ಏನು ಇಲ್ಲದೆ ಆರಾಮಾಗಿರ್ತಾರೆ, ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಬರೀ ಇನ್ನು ಕೆಲವೊಬ್ರಿಗೆ ಬರೀ ಈ ದೃಷ್ಟಿ ದೋಷನ ಯಾಕೆ ಕಾಡ್ತಾ ಇರುತ್ತೆ? ನಿಜವಾಗ್ಲೂ ಕಣ್ಣು ಬೀಳೋದು ಅಂತ ಅಂದ್ರೆ ಏನು? ಇದರಿಂದ ನಿಮ್ಮನ್ನ, ನಿಮ್ಮ ಫ್ಯಾಮಿಲಿಯನ್ನ ಹೇಗೆ ರಕ್ಷಿಸ್ಕೊಳ್ಬೋದು? ಇವತ್ತಿನ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಇಂಟ್ರೆಸ್ಟಿಂಗ್. ಎಂಡ್ ತನಕ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ. ಐ ಆಮ್ ಅ ಲೈಫ್ ಕೋಚ್ ಅಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ರೀಸೆಂಟ್ಲಿ ಒಬ್ರು ಲೇಡಿಗೆ ನಾನು ಸೆಷನ್ ತಗೊಳ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ವಿಷಯ ಶೇರ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಇವತ್ತಿನ ವಿಡಿಯೋ ಮಾಡೋ ಹಿಂದಿನ ಉದ್ದೇಶ ಕೂಡ ಅದೇ, ಕಾನ್ವರ್ಸೇಷನ್. ಸೊ ಏನು ಅಂತ ಅಂದರೆ, ಅವರು ಹೇಳ್ತಾ ಇದ್ರು ಸೆಷನ್ನಲ್ಲಿ, ಸೊ ಸಂಜನಾ, ಏನಾದರೂ ಒಳ್ಳೆಯದಾದರೆ ಭಯ ಸ್ಟಾರ್ಟ್ ಆಗುತ್ತೆ, ಹಾರ್ಟ್ ಬೀಟ್ ಆಗೋದು, ಮೈಕೈ ಬೆವರೋದು, ಒಂದು ರೀತಿ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಕೆಟ್ಟದಾದರೆ ನೆಗೆಟಿವ್ ಫೀಲ್ ಆಗೋದು ಸಹಜ, ಆಯಿತಾ? ಒಳ್ಳೇದಾದರೂ ಕೂಡ ನೆಗೆಟಿವ್ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಆ ಲೇಡಿಗೆ ಏನಾಗ್ತಿತ್ತು ಅಂತ ಅಂದರೆ, ಎಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಎಲ್ಲ ಟ್ರೈ ಮಾಡ್ತಿದ್ರು, ಎಲ್ಲವೂ ಸರಿ, ಮೆಡಿಟೇಷನ್ ಎಲ್ಲನೂ ಸರಿ. ಬಟ್ ಇನ್ನೇನು ಮ್ಯಾನಿಫೆಸ್ಟೇಷನ್ ಆಗಬೇಕು ಅನ್ಬೇಕಾದ್ರೆ ಅವರಿಗೆ ಒಂದು ರೀತಿ ಭಯ ಸ್ಟಾರ್ಟ್ ಆಗೋದು. ಆ್ಯಂಡ್ ಅವರ ಭಯದಿಂದ ಆಗೋ ಕೆಲಸನೂ ತಡೆಯೋದು ಅಥವಾ ಅಡೆತಡೆ ಬರೋದು, ಅವರೇ ಮ್ಯಾನಿಫೆಸ್ಟ್ ಮಾಡೋದು. ಇಂಟ್ರೆಸ್ಟಿಂಗ್ ವಿಷಯ ಅವರು ಶೇರ್ ಮಾಡಿದ್ದು ಏನು ಅಂತ ಅಂದರೆ, ಮಾಲ್ ಇರಲಿ ಅಥವಾ ಒಂದು ದೊಡ್ಡ ದೊಡ್ಡ ಸಭೆ ಸಮಾರಂಭಕ್ಕೆ, ಫಂಕ್ಷನ್ಗೆ, ಮದುವೆ ಇರ್ಬೋದು, ಅವನ್ನೆಲ್ಲ ಅಟೆಂಡ್ ಮಾಡ್ಲಿಕ್ಕೆ ಹೋದಾಗ ಅವರು ಚೆನ್ನಾಗಿ ರೆಡಿಯಾಗಿ ಹೋದ ತಕ್ಷಣ ಬರಬೇಕಾದ್ರೆ ಅವರ ಹೆಲ್ತ್ ಅಪ್ಸೆಟ್ ಆಗ್ತಿತ್ತು. ಓಕೆನಾ? ಸೊ ಅವರಿಗೆ ಒಂದು ರೀತಿ ಖುಷಿ ಪಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಏನಿದೆ ಅದನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಟ್ಟಾರೆ ಅಂಥದ್ದೇನೂ ಕಷ್ಟ ಇಲ್ಲದೆ ಇದ್ರೂ ಕೂಡ ಒಂದು ರೀತಿ ಖುಷಿ ಪಡಲಿಕ್ಕೆ ಭಯ. ಸೊ ನೆನ್ಪಿಡಿ, ಮ್ಯಾನಿಫೆಸ್ಟೇಷನ್ ಯಾಕೆ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ, ಯಾಕೆ ನಮ್ಗೆ ಅದು ಬೇಕು, ನಮ್ಗೆ ಆಸೆ ಯಾಕೆ ಕ್ರಿಯೇಟ್ ಆಗುತ್ತೆ, ಅದನ್ನು ಪಡೆದ ತಕ್ಷಣ ಒಂದು ರೀತಿ ಖುಷಿ ಫೀಲ್ ಆಗುತ್ತೆ. ಹೌದಾ? ಆ್ಯಕ್ಚುಲಿ ನಾವೆಲ್ಲರೂ ಮಾಡೋದೇನು, ಆ ಎಮೋಷ್ನಲ್ ಫುಲ್ಫಿಲ್ಮೆಂಟಿಗೋಸ್ಕರ, ಆ ಸ್ಯಾಟಿಸ್ಫ್ಯಾಕ್ಷನ್, ಆ ಖುಷಿ ಫೀಲ್ ಮಾಡಲಿಕ್ಕೋಸ್ಕರ. ಆದರೆ ಸೊ ಒಳ್ಳೇದಾದರೆ ಈ ಲೇಡಿ ಭಯ ಪಡ್ತಾ ಇದ್ರು ಅಂತ ಅಂದರೆ, ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನ್ ಹೇಗೆ ಸ್ಮೂತ್ ಆಗ್ಲಿಕ್ಕೆ ಸಾಧ್ಯ? ಇನ್ನೊಂದು ಕ್ವೈಟ್ ಡಿಸ್ಟರ್ಬಿಂಗ್ ಫ್ಯಾಕ್ಟ್ ಏನು ಅಂತ ಅಂದರೆ, ಅವರು ಬರೀ ತಮಗೆ ಅಷ್ಟೇ ಅಲ್ಲ, ಬದಲಾಗಿ ತನ್ನ ಪುಟ್ಟ ಮಗು, LKG or UKG ಓದ್ತಾ ಇರೋ ಮಗು ಅದು. ಸೊ ಆ ಮಗು ಆ್ಯಕ್ಚುಲಿ ಆಯ್ತಾ, ಯಾವುದೊಂದು ಕಾಂಪಿಟೇಷನಲ್ಲಿ ಪ್ರೈಸ್ ತಗೊಂಡು ಬಂದು, ಅಮ್ಮ ನನಗೆ ಪ್ರೈಸ್ ಸಿಕ್ತು ಅಂತ ಹೇಳಿದರೆ, ಸೊ ಈ ಲೇಡಿ ಏನು ಮಾಡ್ತಿದ್ರು, ಪ್ಲೀಸ್ ಸುಮ್ಮನಿರು, ಜೋರಾಗಿ ಕೂಗ್ಬೇಡ, ಬೇರೆಯವ್ರು ಕಣ್ಣು ಬಿದ್ದುಬಿಟ್ರೆ. ಸೊ ಇದರಿಂದ ಆ ಮಗುವಿನ ಮೇಲೇನು ಪರಿಣಾಮ ಬೀರುತ್ತೆ? ಖುಷಿ ಕೆಟ್ಟದ್ದು, ಖುಷಿ ಪಡೋದು ಕೆಟ್ಟದ್ದು. ಜಗತ್ತಿನ ತುಂಬ ಕೆಟ್ಟವರೇ ತುಂಬಿಕೊಂಡಿದ್ದಾರೆ. ನನ್ನ ಖುಷಿಯನ್ನು ವ್ಯಕ್ತಪಡಿಸಿದರೆ, ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದರೆ ಆಬ್ವಿಯಸ್ಲಿ ಈ ಜಗತ್ತು ಸೇಫ್ ಅಲ್ಲ. ಆ ಚಿಕ್ಕ ವಯಸ್ಸಿನಲ್ಲೇ ಆ ಮಗುವಿನ ಮನಸ್ಸಿನಲ್ಲಿ ಈ ಒಂದು ಬೀಜ ಬಿತ್ತದಂಗೆ ಅಲ್ವಾ? ಸೊ ಇದರಿಂದ ಹೆಂಗೆ ಹೊರಗಡೆ ಬರೋದು? ಈ ವಿಡಿಯೋ 3 ಭಾಗಗಳಿದೆ ಅಥವಾ 3 ಪಾರ್ಟ್ ಆಗಿ ವಿಂಗಡಿಸೋಣ. ಫಸ್ಟ್ ನಾವೇನು ನೋಡ್ತೀವಿ, ನಿಜಕ್ಕೂ ದೃಷ್ಟಿ ಅಂದರೆ ಏನು ಅನ್ನೋದನ್ನ ನೋಡ್ತೀವಿ. ಸೊ 2ನೇ ಸ್ಟೆಪ್ ಏನು ಅಂತ ಅಂದರೆ, ನಿಜಕ್ಕೂ ದೃಷ್ಟಿ ಯಾವಾಗ ಬೀಳುತ್ತೆ, ಯಾವಾಗ ಬೀಳಲ್ಲ ಅನ್ನೋದನ್ನ ನೋಡೋಣ. ಆ್ಯಂಡ್ 3ನೇ ಸ್ಟೆಪ್ ಏನು ಅಂತ ಅಂದರೆ, ಒಂದು ಮ್ಯಾಜಿಕಲ್ ಅಫರ್ಮೇಷನ್. ನಿಮಗೆ ಸೊ ದೃಷ್ಟಿ ಬೀಳುತ್ತೆ, ದೃಷ್ಟಿ ದೋಷ, ಇದರಿಂದ ನೀವು ಸಿಕ್ಕಾಪಟ್ಟೆ ಎಷ್ಟೇ ನೀವು ತೊಂದರೆಗೆ ಒಳಗಾಗಿರಿ, ಈ ಒಂದು ಅಫರ್ಮೇಷನ್ ಹೇಳಿದಿರಿ ಅಂತ ಅಂದರೆ ಯಾರ ದೃಷ್ಟಿನೂ ನಿಮಗೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಯು ಆರ್ ಲಿಟ್ರಲಿ ಪ್ರೊಟೆಕ್ಟೆಡ್. ಈ ವಿಡಿಯೋ ಅರ್ಧಂಬರ್ಧ ನೋಡಿದರೆ ಅರ್ಥ ಆಗಲ್ಲ ಆ್ಯಂಡ್ ಎಫೆಕ್ಟು ಇಲ್ಲ. ಯಾಕೆಂದರೆ ಇದು ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅನ್ನೋದಕ್ಕಿಂತ ಇಟ್ ಈಸ್ ಟಾರ್ಗೆಟೆಡ್ ಟು ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಯಾಕೆ ಅಂತ ಅಂದರೆ, ಚಿಕ್ಕ ವಯಸ್ಸಿಂದ ಯಾರ್ದಾರು ಕಣ್ಣು ಬಿದ್ದುಬಿಟ್ರೆ ಅಂತ ಕೇಳ್ಕೊ ಬಂದಿದ್ದೀವಿ. ಹೆಂಗೆ ಬೀಳುತ್ತೆ, ಯಾಕೆ ಬೀಳುತ್ತೆ, ಯಾಕೆ ಎಲ್ಲರಿಗೂ ಬೀಳಲ್ಲ, ಹೋಗಿ ನಮಗೆ ಯಾಕೆ ಬೀಳುತ್ತೆ, ಈ ಕ್ವೆಶನ್ಸ್
ಹುಡುಕಿದ್ರು ಕೂಡ ಆನ್ಸರ್ ಇಲ್ಲಿ ತನಕ ಸಿಕ್ಕಿರ್ಲಿಲ್ಲ, ಬಟ್ ಈ ವಿಡಿಯೋದಲ್ಲೇ ಸಿಗುತ್ತೆ. ಪೆನ್ ಪೇಪರ್ ಜೊತೆಗೆ ಕುತ್ಕೊಳ್ಳಿ, ಬರೀ ನೀವಷ್ಟೇ ಕೇಳ್ತಾ ಇಲ್ಲ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಕೇಳ್ತಾ ಇದೆ. ಸೊ ಇವತ್ತಿನ ವಿಡಿಯೋ ಹಾಗಾದ್ರೆ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ದೃಷ್ಟಿ ಅಂತ ಅಂದರೆ ಏನು? ನಮ್ಮ ಸುತ್ತಮುತ್ತ ಇರೋ ಎಲ್ಲವೂ ಎನರ್ಜಿನೇ. ವಸ್ತುಗಳಿರ್ಬೋದು, ಮನುಷ್ಯರು, ಇಮೋಷನ್ಸ್ ಎಲ್ಲವೂ ಎನರ್ಜಿನೇ ಅನ್ಬೇಕಾದ್ರೆ ಈ ನಮ್ಮ ಎಮೋಷನ್ಸ್ ಇರುತ್ತೆ, ಹೌದಾ? ಪಾಸಿಟಿವಿಟಿ, ಪ್ರೀತಿ, ಕಾಳಜಿ, ಗ್ರ್ಯಾಟಿಟ್ಯೂಡ್, ಇವೆಲ್ಲ ಹೈಯರ್ ವೈಬ್ರೇಷನ್ ಎಮೋಷನ್ಸ್. ಓಕೆನಾ? ಅದೇ ಹೊಟ್ಟೆ ಉರಿ, ಅಸೂಯೆ, ದ್ವೇಷ ಇವೆಲ್ಲ ಏನು ಲೋವರ್ ವೈಬ್ರೇಷನ್. ಸೊ ಇದು ಹೈಯರ್ ವೈಬ್ರೇಷನ್, ಇದು ಲೋವರ್ ವೈಬ್ರೇಷನ್. ಇಲ್ಲಿದ್ದು ಆಯಿತಾ, ಈ ಲೋವರ್ ವೈಬ್ರೇಷನ್ನಿಂದ ಈ ಒಂದು ದ್ವೇಷ, ಅಸೂಯೆ, ಇನ್ಸೆಕ್ಯೂರಿಟಿಯಿಂದ ಯಾರು ನಿಮ್ಮ ಬ್ಲೆಸ್ಸಿಂಗ್ಸ್ನ ಕಡೆ ಫೋಕಸ್ ಮಾಡ್ತಾರೋ ಸೊ ಅದು ನಿಮಗೆ ದೃಷ್ಟಿಯಾಗಿ ಇಫೆಕ್ಟ್ ಆಗುತ್ತೆ. ಸೈನ್ಸ್ ದೃಷ್ಟಿ ಬಗ್ಗೆ ಏನು ಹೇಳುತ್ತೆ? ಸೊ ನಮ್ಮೆಲ್ಲರಲ್ಲೂ ನಮ್ಮ ಬ್ರೈನ್ನಲ್ಲಿ ಮಿರರ್ ನ್ಯೂರಾನ್ಸ್ ಇದೆ, ಹೌದಾ? ಈ ಮಿರರ್ ನ್ಯೂರಾನ್ಸ್ ಒಂದು ವೈಫೈ ರೀತಿ ವರ್ಕ್ ಆಗುತ್ತೆ. ಓಕೆನಾ? ಈಗ ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಸೊ ನಿಮ್ಮ ಬಗ್ಗೆ ಒಂದು ರೀತಿ ನೆಗೆಟಿವ್ ಆಗಿ ಅಸೂಯೆಯಿಂದ, ತೀವ್ರವಾದ ಅಸೂಯೆ, ಹೊಟ್ಟೆ ಕಿಚ್ಚಿಂದ ನಿಮ್ಮ ಕಡೆ ನೋಡಿದಾಗ ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಆ ಯೋಚನೆ ನೀವು ಕಣ್ಣಿಂದ ನೋಡಿರಿ ಬಿಡಿ, ಆದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ ಅಂತ ಅಂದರೆ ಆ ಬಾಡಿ ಲ್ಯಾಂಗ್ವೇಜ್ನ, ಆ ಎಮೋಷನ್ಸ್ನ ಕ್ಯಾಚ್ ಮಾಡುತ್ತೆ. ಕ್ಯಾಚ್ ಮಾಡಿದ ತಕ್ಷಣ ನಿಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತೆ, ಥ್ರೆಟ್ ಇದೆ ಅಂತ. ಓಕೆನಾ? ಸೊ ಏನೋ ಅಪಾಯ ಇದೆ ಅಂತ. ಅಪಾಯ ಇದೆ ಅಂದ ತಕ್ಷಣ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ ಕ್ರಿಯೇಟ್ ಆಗುತ್ತೆ. ಈ ಸ್ಟ್ರೆಸ್ ಹಾರ್ಮೋನೇ ಏನು ಮಾಡುತ್ತೆ? ತಲೆನೋವು ಬರೋದು, ಮೈಕೈ ಸುಸ್ತಾಗೋದು. ನೀವು ನೋಡಿರ್ತೀರಿ, ಹೌದಾ? ಚೆನ್ನಾಗಿ ರೆಡಿಯಾಗಿ ಹೋದಾಗ ತಕ್ಷಣ ಹುಷಾರು ತಪ್ಪೋದು, ಅದಕ್ಕೆ ನಾವು ಒಂದು ರೀತಿ ಅನ್ಈಸಿನೆಸ್ ಫೀಲ್ ಆಗೋದು. ಇದನ್ನು ನಾವೇನಂತೀವಿ? ದೃಷ್ಟಿ ತಾಗೋದು ಅಂತ ಹೇಳ್ತೀವಿ, ಹೌದಾ? ಬಟ್ ಸೈನ್ಸ್ ಏನು ಹೇಳುತ್ತೆ? ಇಮೋಷನಲ್ ಕಾಂಟೇಜಿಯನ್ ಅನ್ನತ್ತೆ. ಅಂತ ಅಂದರೆ ಒಬ್ಬರ ನೆಗೆಟಿವ್ ಎಮೋಷನ್ ಇನ್ನೊಬ್ಬರಿಗೆ ಹಾಗಂದ್ರೆ ದೃಷ್ಟಿ ಅನ್ನೋದು ಎಲ್ಲರಿಗೂ ತಾಗತ್ತಾ? ನೋ, ನಾಟ್ ರಿಯಲಿ. ನಿಮ್ಮ ನರ್ವಸ್ ಸಿಸ್ಟಮ್ ಯಾವಾಗ ಸ್ಟ್ರಾಂಗ್ ಆಗಿರೋದು, ಯಾವ ದೃಷ್ಟಿನೂ ನಿಮಗೆ ನಿಮ್ಮ ಹತ್ರಕ್ಕೆ ಸುಳಿಲಿಕ್ಕೂ ಸಾಧ್ಯ ಇಲ್ಲ, ತಾಗೋದು ಇಲ್ಲ. ಓಕೆನಾ? ಹಾಗಂದ್ರೆ ದೃಷ್ಟಿ ಯಾವಾಗ ತಾಗುತ್ತೆ? ಒಂದು ಅಂತ ಅಂದರೆ ಭಯ ಇದ್ದಾಗ ನಮ್ಮಲ್ಲಿ, ಅಯ್ಯೋ ನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ, ನನ್ನ ಲೈಫ್ನಲ್ಲಿ ಇಷ್ಟು ಒಳ್ಳೇದಾಗ್ತಿದೆ. ಸೊ ವೆನ್ ಯು ಆರ್ ಇನ್ಸೆಕ್ಯೂರ್, ನೀವು ಯಾವಾಗ ನಿಮ್ಮ ಲೈಫ್ನಲ್ಲಿ ಏನು ಒಳ್ಳೇದಾಗ್ತಿದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಬಗ್ಗೆ ನಿಮಗೇ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ, ನಿಮಗೆ ಇನ್ಸೆಕ್ಯೂರಿಟಿ ಕಾಡಿದಾಗ ದೃಷ್ಟಿ ತಾಗೋದು, ಆ ಭಯ ನಿಮ್ಮಲ್ಲಿದ್ದಾಗ ದೃಷ್ಟಿ ತಾಗೋದಾಗುತ್ತೆ. ಇನ್ನೊಂದು ಮೇನ್ ರೀಸನ್ ಅಂತ ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಬೇರೆಯವರಿಗೆ ಪ್ರೂವ್ ಮಾಡಲಿಕ್ಕೆ, ಬೇರೆಯವರಿಗೆ ಹೊಟ್ಟೆ ಉರಿಸ್ಲಿಕ್ಕೆ, ಬೇರೆಯವರು ಅಂತ ಅಂದರೆ ನಿಮ್ಗೆ ಯಾರೋ ನೋವು ಮಾಡಿದವ್ರು ಇರ್ಬೋದು, ಅಥವಾ ನೀವು ಬೇರೆಯವ್ರ ಎದುರುಗಡೆ ನಿಮ್ಮನ್ನ ಪ್ರೂವ್ ಮಾಡಲಿಕ್ಕೆ, ನಾನೇನು ಅಂತ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಯಾವಾಗ ನಿಮ್ಮ ಫೋಟೋಸ್ ಅಪ್ಲೋಡ್ ಮಾಡೋದಾಗಿರ್ಬೋದು, ನೀವು ವಸ್ತುಗಳನ್ನು ಕಲೆಕ್ಟ್ ಮಾಡೋದಾಗಿರ್ಬೋದು, ಲಕ್ಸುರಿ ಲ್ಯಾವಿಶ್ ಲೈಫ್ ಸ್ಟೈಲ್ನ ಶೋಕೇಸ್ ಮಾಡೋದಾಗಿರ್ಬೋದು, ಈ ಬೇರೆಯವರಿಗೆ ಹೊಟ್ಟೆ ಉರಿಸ್ಲಿಕ್ಕೋಸ್ಕರ ಅಥವಾ ಬೇರೆಯವರಿಗೆ ಪ್ರೂವ್ ಮಾಡಲಿಕ್ಕೋಸ್ಕರ ನೀವು ಯಾವಾಗ ಕೆಲಸ ಮಾಡ್ತಿರಲ್ಲ, ಆಗ ತಪ್ಪದೆ ದೃಷ್ಟಿ ನಿಮ್ಮ ಹತ್ರ ಅಟ್ರಾಕ್ಟ್ ಮಾಡಿ. ಯೋಚನೆ ಮಾಡಿ, ಈಗ ನೀವು ಒಂದು ಹೊಸ ಒಡವೆ ತಗೊಂಡಿದ್ದೀರಿ, ಹೊಸ ಡ್ರೆಸ್ ತಗೊಂಡಿದ್ರಿ, ಕಾರ್ ತಗೊಂಡಿದ್ರಿ, ಇನ್ನೊಂದು ಬೆಲೆ ಬಾಳೋ ವಸ್ತು ತಗೊಂಡಿದ್ರಿ, ಅದನ್ನ ನೀವು ನಿಮ್ಮ ಫ್ರೆಂಡಿಗೆ ತೋರಿಸ್ತಾ ಇದ್ದೀರಿ. ಓಕೆನಾ? ಸೊ ಫ್ರೆಂಡ್ಗೆ ತೋರಿಸ್ತಾ ಇದ್ರಿ, ಮನ್ಸೊಳಗಡೆ ಅಯ್ಯೋ ಇವ್ರು ಕಣ್ಣು ಬೀಳುತ್ತೋ ಏನೋ, ನೋಡು ಎಷ್ಟು ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ, ಅಥವಾ ನೋಡು ನಾನು ಏನಂತ ಪ್ರೂವ್ ಮಾಡ್ತೀನಿ. ಸೊ ಈ ರೀತಿ ಇನ್ಸೆಕ್ಯೂರಿಟಿ, ಪ್ರೂವಿಂಗ್, ಇವು ಯಾವುದು ಕೂಡ ಹೈ ವೈಬ್ರೇಷನ್ ಇಮೋಷನ್ಸ್ ಅಲ್ಲ, ಇವು ಲೋ ವೈಬ್ರೇಷನ್ ಇಮೋಷನ್ಸ್. ನೀವೇನು, ನಾನೇನು ಅನ್ನೋದನ್ನು ಪ್ರೂವ್ ಮಾಡ್ತೀನಿ, ನೋ, ದಿಸ್ ಇಸ್ ನಾಟ್ ಅ ಗುಡ್ ಎಮೋಷನ್. ಓಕೆನಾ? ಬೇರೆಯವರಿಗೆ ಪ್ರೂವ್ ಮಾಡಲಿಕ್ಕೆ ನೀವು ಏನೇ ಕೆಲಸ ಮಾಡಿದ್ರು ಈಗೋದಿಂದ ಮಾಡ್ತಿರ್ತೀರಿ. ಈಗೋ ಯಾವತ್ತೂ ಕೂಡ ಹೈಯರ್ ವೈಬ್ರೇಷನ್ ಎಮೋಷನ್ ಅಲ್ಲ. ಸೊ ಈ ಇನ್ಸೆಕ್ಯೂರಿಟಿ, ಪ್ರೂವಿಂಗ್ ಹ್ಯಾಬಿಟ್ ಇರುತ್ತಲ್ಲ, ಇದು ನಿಮ್ಮ ಆರಾದಲ್ಲಿ ಹೋಲ್ ಮಾಡುತ್ತೆ. ಈ ಹೋಲಿಂದ ಏನಾಗುತ್ತೆ? ಎದುರುಗಡೆ ಇರೋ ವ್ಯಕ್ತಿಯ ನೆಗೆಟಿವ್ ಇಂಟೆನ್ಷನ್ ಎಲ್ಲ ನಿಮ್ಮ ಎನರ್ಜಿ ಫೀಲ್ಡ್ಗೆ ಬರ್ತಾ ಹೋಗುತ್ತೆ. ಹಾಗಂದ್ರೆ ಯಾವಾಗ ನಿಮಗೆ ಕಣ್ಣು ಬೀಳಲ್ಲ, ಸೊ ಯಾವಾಗ ನಿಮ್ಮ ಲೈಫ್ನಲ್ಲಿ ಏನೆಲ್ಲ ಒಳ್ಳೇದಾಗ್ತಿದೆಯಲ್ಲ, ಮ್ಯಾನಿಫೆಸ್ಟೇಷನ್ ಇರಲಿ, ಬ್ಲೆಸ್ಸಿಂಗ್ಸ್ ಇರಲಿ, ಪ್ರಾಫಿಟ್ ಇರಲಿ, ಮನಿ ಇರಲಿ, ಸೊ ಇವೆಲ್ಲದ್ರ ಬಗ್ಗೆ ನಿಮಗೆ ಎಷ್ಟು ಒಳ್ಳೆಯ ಎಮೋಷನ್ಸ್ ಇರುತ್ತೋ ಅಷ್ಟು ನೀವು ಒಂದು ರೀತಿ ಪ್ರೊಟೆಕ್ಟೆಡ್ ಆಗಿರ್ತೀರಿ, ನಿಮಗೆ ಯಾರದೇ ಕಣ್ಣು ಬೀಳಲ್ಲ. ಫಾರ್ ಎಕ್ಸಾಂಪಲ್, ಸೆಕ್ಯೂರ್ ಆಗಿರೋದು ಅಂತ ಅಂದರೆ ಏನು? ಕೊಟ್ಟಿರೋದು ಯೂನಿವರ್ಸ್, ಹೌದಾ? ನಿಮಗೆ ಒಳ್ಳೇದು ಮಾಡಿರೋದು ಯಾರು? ಯೂನಿವರ್ಸ್.
ಕೊಡುವಂತಹ ತಾಕತ್ತು, ನಿಮ್ಮಿಂದ ಕಸಿದುಕೊಳ್ಳುವಂತಹ ತಾಕತ್ತು ಇರೋದು ಒಬ್ರಿಗೆ, ಅದು ಯೂನಿವರ್ಸಿಗೆ. ಯಾವಾಗ ಆ ಫರ್ಮ್ ಬಿಲೀಫ್ ಇರುತ್ತೋ ಅವಾಗ ನೀವು ಒಂದು ಸೆಕ್ಯೂರ್ ಆಗಿರ್ತೀರಿ, ಕಾನ್ಫಿಡೆಂಟ್ ಆಗಿರ್ತೀರಿ. ಈಗೋ ನಿಮ್ಮಲ್ಲಿರಲ್ಲ, ಯಾಕಂದ್ರೆ ಕೊಟ್ಟಿರೋದು ಯೂನಿವರ್ಸ್, ಇದು ನಿಮ್ಮದು, ನಂದು ಅನ್ನೋದೇನು ಇರಲ್ಲ ನಿಮ್ಗೆ, ಎಲ್ಲ ಯೂನಿವರ್ಸ್ ಇದು. ಈ ಒಂದು ಲೈಫೇ ಯೂನಿವರ್ಸ್ ಗಿಫ್ಟ್ ಅನ್ನೋಂಥ ಹಂಬಲ್ ಭಾವನೆ ನಿಮ್ಮಲ್ಲಿ ಯಾವಾಗಿರುತ್ತೆ, ಗ್ರೌಂಡೆಡ್ ಆಗಿರ್ತೀರಿ, ಅವಾಗ ಕೂಡ ನಿಮ್ಮ ಆರಾ ಪ್ರೊಟೆಕ್ಟೆಡ್ ಆಗಿರುತ್ತೆ. ಸೊ ಹಾಗಾದ್ರೆ ಈಗ ನಿಮ್ಗೆ ಅನಿಸ್ತಾ ಇರ್ಬೋದು, ಹಾಗಂದ್ರೆ ಏನಪ್ಪಾ ಲೈಫ್ನಲ್ಲಿ ಹಂಗಾರೆ ಖುಷಿಯನ್ನ ಬೇರೆಯವ್ರ ಹತ್ರ ಶೇರೇ ಮಾಡಬಾರ್ದ ಹಂಗಂದ್ರೆ ಅಂತ. ಶೇರ್ ಮಾಡೋದು ತಪ್ಪಲ್ಲ. ಶೇರ್ ಮಾಡೋಕ್ಕಿಂತ ಮುಂಚೆ ಆಸ್ಕ್ ಯುವರ್ ಸೆಲ್ಫ್, ಇದು ನಾನು ಯಾರಿಗೋಸ್ಕರ ಮಾಡ್ತಿದ್ದೀನಿ, ಯಾರಿಗಾರು ಪ್ರೂವ್ ಮಾಡಲಿಕ್ಕೆ, ತೋರಿಸ್ಲಿಕ್ಕೆ, ಅಥವಾ ನಾನು ಎಷ್ಟು ಬೆಳೆದಿದ್ದೀನಿ, ನಾನು ಎಷ್ಟು ಗ್ರೋ ಆಗಿದ್ದೀನಿ, ನಾನು ಎಷ್ಟು ಖುಷಿಯಾಗಿದ್ದೀನಿ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಏನಾದರೂ ಮಾಡ್ತಿದ್ದೀನಾ? ಸೊ ಹೌದು ಅಂತ ನಿಮ್ಮ ಮನಸ್ಸು ಆನ್ಸರ್ ಮಾಡಿದರೆ ಒಂದು ಸ್ವಲ್ಪ ತಡೀರಿ, ಅರ್ಧ ಗಂಟೆ, 1 ಗಂಟೆ, ಒಂದು ದಿನಾನೇ ಆಯಿತಾ. ಯಾರಾದ್ರೆ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವಾಗ ನಿಮಗೆ ನೀವು ಕೇಳಿದಾಗ, ಯಾಕೆ ನಾನು ಇದನ್ನು ಶೇರ್ ಮಾಡ್ತಿದ್ದೀನಿ ಬೇರೆಯವ್ರ ಹತ್ರ ಅಂದಾಗ, ನನ್ನ ಖುಷಿಯನ್ನು ಹಂಚ್ಕೊಳ್ಳಿಕ್ಕೆ ಬೇರೆಯವರ ಹಾರೈಕೆ ಬೇಕು, ಆಶೀರ್ವಾದ ಬೇಕು, ಸೊ ಅದಕ್ಕೋಸ್ಕರ ನಾನು ಶೇರ್ ಮಾಡಬೇಕು ನನ್ನ ಖುಷಿನ ಅಂತ ನಿಮ್ಮ ಮನಸ್ಸು ಯಾವಾಗ ಹೇಳುತ್ತಲ್ಲ, ಖಂಡಿತ ಶೇರ್ ಮಾಡಿ. ಎಲ್ಲರೂ ಕೆಟ್ಟ ಇಂಟೆನ್ಷನ್ ಇಟ್ಕೊಂಡಿರಲ್ಲ. ಎಷ್ಟೋ ಜನ ನಿಮ್ಮ ಖುಷಿಯಲ್ಲಿ 10 ಪಟ್ಟು ಖುಷಿ ಪಡೋರು ಇರ್ತಾರೆ, ಎಷ್ಟು ಜನ ನಿಮಗೆ ಬ್ಲೆಸ್ಸಿಂಗ್ಸ್ ಏನು ಮಾಡೋರು ಇರ್ತಾರೆ. ಆ್ಯಂಡ್ ಬ್ಲೆಸ್ಸಿಂಗ್ಸ್ ಏನಿರುತ್ತಲ್ಲ, ಸೊ ಒಳ್ಳೆ ಉದ್ದೇಶ, ಒಳ್ಳೆ ಹಾರೈಕೆ ಏನಿರುತ್ತಲ್ಲ, ಅದರಲ್ಲೂ ತುಂಬ ಪವರ್ ಇರುತ್ತೆ. ಸೊ ಈಗ ನಿಮಗೆ ಗೊತ್ತಾಗಿದೆ ಹಾಗಾದರೆ ಯಾವಾಗ ದೃಷ್ಟಿ ಬೀಳುತ್ತೆ, ಯಾವಾಗ ಏನು ಮಾಡಿದ್ರೂ ದೃಷ್ಟಿ ಬೀಳಲ್ಲ ಅಂತ. ಏನು ಮಾಡೋದು ಸಂಜನಾ? ಸೊ ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದ್ಬಿಟ್ಟಿದ್ದೀವಿ. ನಮ್ಮ ಬ್ಲೆಸ್ಸಿಂಗ್ಸ್ನ ಶೇರ್ ಮಾಡಬೇಕಾದ್ರೆ ಆಟೋಮ್ಯಾಟಿಕಲಿ ಯಾವ್ದಾದ್ರು ಕಣ್ಣು ಬಿದ್ದರೆ ಅನ್ನೋ ಒಂದು ಮೈಂಡ್ ವಾಯ್ಸ್ ಸ್ಲೋ ಆಗಿ ಕೇಳಿಸುತ್ತೆ. ಇದರಿಂದ ಹೆಂಗೆ ಹೊರಗೆ ಬರೋದು ಅನ್ನೋ ನಿಮ್ಮ ಪ್ರಶ್ನೆ ಆಗಿದ್ರೆ, ಹೌದು. ಇದೆಲ್ಲ ನಾವು ಬಹಳಷ್ಟು ವರ್ಷದಿಂದ ಕೇಳ್ಕೊಂಬಂದಿರೋದು, ಅನ್ಕಾನ್ಷಿಯಸ್ ಬಿಲೀಫ್ ಆಗೋಗಿದೆ. ಈಗ ಒತ್ತಾಯದಿಂದ ಇದು ಸರಿ, ಇದು ತಪ್ಪು, ಸುಳ್ಳು, ಸತ್ಯ ಇವೆಲ್ಲ ಹೇಳಿ ಅಥವಾ ವಾದ ಮಾಡಿ ಪ್ರಯೋಜನ ಇಲ್ಲ. ಆದರೆ ಯಾವುದೇ ಒಂದು ನಂಬಿಕೆ ನಿಮ್ಮಲ್ಲಿ ಭಯ ಹುಟ್ಟಿಸುತ್ತೆ, ನಿಮ್ಮನ್ನು ಖುಷಿ ಪಡೋದ್ರಿಂದ ತಡೆಯುತ್ತೆ, ಲೈಫ್ನಲ್ಲಿ ಗ್ರೋ ಆಗೋದ್ರಿಂದ ತಡೆಯುತ್ತೆ ಅಂತ ಅಂದರೆ ನೆನ್ಪಿಡಿ, ಇದನ್ನು ಮಾಡಿಫೈ ಮಾಡಿದರೆ ನಿಮಗೆ ಇನ್ನೂ ಒಳ್ಳೆಯದು ಅಂತ. ಹೆಂಗಪ್ಪ ಮಾಡಿಫೈ ಮಾಡೋದು ಹಂಗಂದ್ರೆ? ಹೆಂಗೆ ನಿಮ್ಮನ್ನು ನೀವು ದೃಷ್ಟಿಯಿಂದ ಬಚಾವ್ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಫಸ್ಟ್ ಸ್ಟೆಪ್, ದೃಷ್ಟಿಯಿಂದ ಬಚಾವಾಗೋ ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ, ಸೊ ಇನಿಷಿಯಲ್ ಸ್ಟೇಜ್ ಅಥವಾ ಅರ್ಲಿ ಸ್ಟೇಜಲ್ಲಿ ನೀವು ನಿಮ್ಮ ಪ್ಲ್ಯಾನ್ನ ಅನೌನ್ಸ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ಒಂದು ಹೊಸ ಬಿಸ್ನೆಸ್ ಐಡಿಯಾ ಬಂತು, ಅಥವಾ ನೀವು ನಿಮ್ಮ ಜಾಬ್ನ ಸ್ವಿಚ್ ಮಾಡೋ ಐಡಿಯಾ ಬಂತು, ಬೇರೆ ಕಡೆ ಹೋಗೋದು, ಅಥವಾ ನೀವೇನೋ ಒಂದು ಮಾಡಲಿಕ್ಕೆ ಹೊರಟಿದ್ದೀರಿ, ಆ ಐಡಿಯಾ ರೂಪದಲ್ಲಿದೆ. ಅದು ಐಡಿಯಾ ರೂಪದಲ್ಲಿ ಇದ್ದ ತಕ್ಷಣ ಅದನ್ನು ಅನೌನ್ಸ್ ಮಾಡಬೇಡಿ. ಇದಕ್ಕೆ 2 ಕಾರಣ ಇದೆ. ಫಸ್ಟ್ ಏನು ಅಂತ ಅಂದರೆ, ಒಂದು ಎಕ್ಸಾಂಪಲ್ ಥ್ರೂ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಇದು ಹಿಂದೆ ಒಂದು ಪ್ರಕೃತಿಯ ಬ್ಯೂಟಿಫುಲ್ ನಿಯಮ ಕೂಡ ಇದೆ. ಏನಂತ ಅಂದರೆ, ಒಂದು ತಾಯಿಯ ಎಕ್ಸಾಂಪಲ್ ತಗೊಳ್ಳಿ. ಸೊ ಆಕೆ ಯಾವಾಗ ಪ್ರೆಗ್ನೆಂಟ್ ಆಗ್ತಾಳೆ, ಸೊ ಯಾವಾಗ ಆಕೆ ಪ್ರೆಗ್ನೆಂಟ್ ಆಗ್ತಾಳೆ, ಆಕೆಯ ಗರ್ಭದಲ್ಲಿ ಮಗು ಬೆಳೀತಾ ಇರುತ್ತೆ, ಹೌದಾ? ಸೊ ಮಗು ತಾಯಿಯ ಗರ್ಭದಲ್ಲಿ 9 ತಿಂಗಳಿರುತ್ತೆ. ಆದರೆ ಆ ಮಗು ಹೆಂಗಿದೆ, ಆ ಮಗುವಿನ ಮುಖ ಹೆಂಗಿದೆ, ಸೊ ಅವು ಎಲ್ಲೂ ಕೂಡ 9 ತಿಂಗಳ ತನಕ ಜಗತ್ತಿನ ಕಣ್ಣಿಗೆ ಕಾಣಲ್ಲ. ಪ್ರಕೃತಿಯೇ ಏನು ಮಾಡುತ್ತೆ, 9 ತಿಂಗಳು ಆ ಮಗುವನ್ನು ಜಗತ್ತಿನ ಕಣ್ಣಿನಿಂದ ರಕ್ಷಿಸುತ್ತಿರುತ್ತೆ, ಹೌದಾ? 9 ತಿಂಗಳ ನಂತರ ಆ ಮಗು ಹೊರಗಡೆ ಬಂದ ತಕ್ಷಣ ಜಗತ್ತು ಆ ಮಗುವನ್ನು ನೋಡಿ ಸಂಭ್ರಮಿಸುತ್ತೆ, ಹೌದಾ? ಸೊ ಅದೇ ರೀತಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಅಷ್ಟೇ, ನಿಮ್ಮ ಒಳ ಮನಸ್ಸಿನ ಗರ್ಭದಲ್ಲಿರುವಂಥ ಒಂದು ಮಗುವಿನ ರೀತಿ, ಓಕೆನಾ? ಸೊ ಆ ನಿಮ್ಮ ಮ್ಯಾನಿಫೆಸ್ಟೇಷನ್ ಐಡಿಯಾಸ್ ಇರ್ಬೋದು, ಬಿಸ್ನೆಸ್ ಐಡಿಯಾಸ್ ಇರ್ಬೋದು, ಇನ್ನೂ ಅದು ಐಡಿಯಾ ರೂಪದಲ್ಲಿದೆ ಆ್ಯಂಡ್ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ನಿಮಗೆ ಡೌಟ್ ಇದೆ, ನಿಮಗೆ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಬಟ್ ನಿಮ್ಮ ಇಂಟ್ಯೂಷನ್ ಹೇಳ್ತಿದೆ, ಮನ್ಸು ಹೇಳ್ತಿದೆ, ಮಾಡು, ಹೋಗು. ಹಂಗೆ ಅನ್ಬೇಕಾದ್ರೆ ತಕ್ಷಣಕ್ಕೆ ನೀವು ಎಲ್ಲರಿಗೂ ಅನೌನ್ಸ್ ಮಾಡಬೇಡಿ. ಯಾಕೆ? ಬೇರೆಯವರ ಡೌಟ್, ಬೇರೆಯವರ ಮೇ ಬಿ ನಿಮ್ಮ ಥರನೇ ಪಾಸಿಟಿವ್ ಮೈಂಡ್ಸೆಟ್ ಎಲ್ಲರದು ಇರಬೇಕಂತ ಇಲ್ಲ, ರೂಲ್ಸ್ ಇಲ್ಲ, ಹೌದಾ? ಅವರ ಡೌಟ್, ಅವರ ಓವರ್ ಪ್ರೊಟೆಕ್ಟಿವ್ನೆಸ್ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಪರಿಣಾಮ ಬೀರ್ಬೋದು. ನೀವು ಆ್ಯಕ್ಷನ್ ತಗೊಳ್ಳೋದ್ರಿಂದ ಸೊ ಹಿಂದೇಟು ಹಾಕ್ಬೋದು, ಅಥವಾ ಇನ್ನೂ ಆ ಮ್ಯಾನಿಫೆಸ್ಟೇಷನ್ ಜರ್ನಿ ಇನ್ನೂ ಲಾಂಗ್ ಆಗಿ. ಇನ್ನೊಂದು ಅಂತ ಅಂದರೆ, ಈಗ ನೀವು ತಕ್ಷಣಕ್ಕೆ ಅನೌನ್ಸ್ ಮಾಡಿಬಿಟ್ರಿ ಅಂತ ತಿಳ್ಕೊಳ್ಳಿ. ಈಗ ಯಾವುದೋ ಒಂದು ಬುಕ್ ತೊಗೊಂಡ್ರಿ ಫಾರ್ ಎಕ್ಸಾಂಪಲ್, ಆ ಬುಕ್ ಇನ್ನೂ ನೀವೇ ಓದಿಲ್ಲ, ಬಟ್ ಒಂದು ಪೇಜ್ ಓದ್ಬಿಟ್ಟು ಈ ಬುಕ್ ಸಖತ್ತಾಗಿದೆ, ಚೆನ್ನಾಗಿದೆ ಅಂತ ಎಲ್ಲ ಅನೌನ್ಸ್ ಮಾಡ್ತಿದ್ರಿ ಅಂತ ತಿಳ್ಕೊಳ್ಳಿ. ನಿಮ್ಮ ಬ್ರೈನ್ ಏನ್ ಮಾಡುತ್ತೆ ಗೊತ್ತಾ, ಆ ಕೆಲಸ ಆಗೋಗ್ಬಿಟ್ಟಿದೆ, ಈ ಬುಕ್ನ ಫುಲ್ ಓದಾಗಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಬಿಡುತ್ತೆ. ಆ ಕಂಪ್ಲೀಟ್ ಆದ್ಮೇಲೆ ನಿಮಗೇನು ಖುಷಿ ಆಗ್ಬೇಕಿತ್ತೋ ಮೊದಲೇ ಆ ಸ್ಯಾಟಿಸ್ಫ್ಯಾಕ್ಷನ್ ಅನುಭವಿಸಿ ಮತ್ತೆ ಆ ಬುಕ್ಕನ್ನ ತಿರುವಿ ನೋಡ್ಲಿಕ್ಕೂ ಹೋಗಲ್ಲ,
ಹೌದಾ, ಅವಾಗ ಲೇಸಿನೆಸ್ ಕಾಡೋದು, ಅವಾಗ ಒಂದ್ ರೀತಿ ಬೇಡ ಬಿಡು ಅನ್ಸೋದು. ಸೊ ಇವೆಲ್ಲ ಆಗತ್ತೆ. ಇದನ್ನ ನಾವೇನಂತೀವಿ, ಓ ನೋಡು ನಾ ಅವ್ರ ಹತ್ರ ಶೇರ್ ಮಾಡ್ದೆ ಅದಕ್ಕೆ ನಂಗೆ ಕಣ್ಬಿತ್ತು, ಅವ್ರ ಕಣ್ಬಿತ್ತು ಅಂತ. ಅವ್ರ ಕಣ್ ಬಿದ್ದಿದ್ದಲ್ಲ, ನೀವು ಆಕ್ಚುಲಿ ಸಮಯಕ್ಕಿಂತ ಮುಂಚೆ ಅನೌನ್ಸ್ ಮಾಡ್ಬಿಟ್ರೆ ಏನಾಗುತ್ತೆ, ನಿಮ್ ಬ್ರೇನ್ಗೆ ಓ ಈ ಕೆಲಸ ಆಗೋಗಿದೆ ಮತ್ ನಾ ಇದ್ರ ಬಗ್ಗೆ ಏನ್ ಎಫರ್ಟ್ ಹಾಕೋದ್ ಬೇಡ ಅನ್ನೋ ಭಾವನೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅರ್ಲಿ ಸ್ಟೇಜಲ್ಲಿ ಓಕೆನಾ, ನಿಮ್ಮ ಐಡಿಯಾಸ್ಗೆ, ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಅರ್ಲಿ ಸ್ಟೇಜಲ್ಲಿ ಶಕ್ತಿ ಬರದೇ ಇರೋ ಟೈಮಲ್ಲಿ ಅಂತ ಅಂದ್ರೇನು, ನಿಮಗೂ ಅದ್ರ ಬಗ್ಗೆ ನಂಬಿಕೆ ಇಲ್ಲ, ಸ್ವಲ್ಪ ನಿಮಗೆ ಹಿಂಗಿಂಗಿದೆ ಅನ್ಬೇಕಾದ್ರೆ ಅದ್ರ ಬಗ್ಗೆ ಪ್ರಾಪರ್ ರಿಸರ್ಚ್ ಮಾಡಿ ಸ್ವಲ್ಪ ಸೀಕ್ರೆಸಿಯನ್ನು ಮೇಂಟೈನ್ ಮಾಡಿ. ಬೇರೆಯವ್ರ ಕಣ್ಣು ಬೀಳತ್ತೆ ಅಂತ ಅಲ್ಲ, ನಿಮ್ಮ ಬ್ರೇನ್ ಇರಲಿ, ನಿಮ್ಮ ಮನಸ್ಸಿರಲಿ ನಿಮಗೆ ಪರಿಪೂರ್ಣವಾಗಿ ಸಹಕಾರ ಕೊಡಲಿ ಅಂತ. ಎರಡನೇದು ಅಂತ ಅಂದರೆ, ಪ್ಲೀಸ್ ಇವತ್ತಿಂದ ಬೇರೆಯವರಿಗೆ ಪ್ರೂವ್ ಮಾಡೋ ಹ್ಯಾಬಿಟ್ ಇದ್ದರೆ ಅದನ್ನು ದಯವಿಟ್ಟು ನಿಲ್ಲಿಸಿ. ಬೇರೆಯವರಿಗೆ ನಾನು ತೋರಿಸ್ಬೇಕು ನಾನು ಏನಂತ, ನಾನು ಎಷ್ಟು ಅಮೇಝಿಂಗ್, ನನ್ನ ಲೈಫ್ ಎಷ್ಟು ಚೆನ್ನಾಗಿದೆ, ಬೇರೆಯವರಿಗೆ ತೋರಿಸ್ಬೇಕು, ಪ್ರೂವ್ ಮಾಡಬೇಕು. ನೋ, ನೀವು ಎಷ್ಟು ಈ ಪ್ರೂವಿಂಗ್ ಹ್ಯಾಬಿಟಲ್ಲಿ ಇರ್ತೀರಿ ಅಷ್ಟು ನಿಮ್ಮ ವೈಬ್ರೇಷನ್ ಇನ್ನೂ ಕೆಳಗೆ ಹೋಗ್ತಾ ಹೋಗುತ್ತೆ. ಈಗ ಒಂದು ಎಕ್ಸಾಂಪಲ್ ಥ್ರೂ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಒಂದು ಊರಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಂತ ತಿಳ್ಕೊಳ್ಳಿ. ಇಬ್ಬರು ಕಷ್ಟಪಟ್ಟು ಮನೆ ಕಟ್ಸಿದ್ದಾರೆ, ಆಯಿತಾ, ತುಂಬ ದೊಡ್ಡ ಮನೆ ಕಟ್ಸಿದ್ದಾರೆ. ಮೊದಲನೇ ವ್ಯಕ್ತಿ ಏನಂತ ಅಂದರೆ, ಅವನ ಉದ್ದೇಶ ಏನು ಅಂತ ಅಂದರೆ, ತನಗೆ ಯಾರೆಲ್ಲ ಇಷ್ಟು ದಿವಸ ಅವಮಾನ ಮಾಡಿದ್ರಲ್ಲ ಅವ್ರ ಕಣ್ಣು ಕುಕ್ಕೋ ಥರ, ಅವ್ರ ಹೊಟ್ಟೆ ಉರಿಯೋ ಥರ ತಾನು ಮಾಡಬೇಕು ಅಂತ ಮನೆ ತುಂಬ ಲೈಟ್ ಹಾಕ್ಸ್ತಾರೆ. ಆ್ಯಂಡ್ ಆಲ್ಸೋ ತುಂಬ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ, ಸಾಲ ಮಾಡ್ಕೊಂಡಾದ್ರೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಗೃಹ ಪ್ರವೇಶ ಮಾಡೋದು. ಉದ್ದೇಶ ಏನಿದೆ? ಸೊ ಉದ್ದೇಶ ಇರೋದು ಬೇರೆಯವರಿಗೆ ಪ್ರೂವ್ ಮಾಡಬೇಕು ನಾನೇನು ಅಂತ. ನಾನು ಅನ್ನೋದು ಅಹಂಕಾರ, ಹೌದಾ, ನಾನೇನು ಅಂತ ತೋರಿಸ್ಬೇಕು, ಮತ್ತು ಪ್ರೂವಿಂಗ್ ಹ್ಯಾಬಿಟ್, ಇವೆಲ್ಲ ಏನು ಬೆಸ್ಟ್ ಕಾಂಬಿನೇಷನ್ ಇದು. ಈಗೋ, ಅಹಂಕಾರ, ಸೊ ಆ್ಯಂಡ್ ಆಲ್ಸೋ ಪ್ರೂವಿಂಗ್, ಇವೆಲ್ಲ ಈ ಕಾಂಬಿನೇಷನ್ ಏನಾಗುತ್ತೆ, ಇದರಿಂದ ಸಖತ್ತಾಗಿ ಲೈಫ್ನಲ್ಲಿ ನೆಗೆಟಿವಿಟಿ ಅಟ್ರಾಕ್ಟ್ ಮಾಡೋದು ಆಗುತ್ತೆ. ಅಫ್ಕೋರ್ಸ್ ಬೇರೆಯವರ ಕಣ್ಣು, ಆಯಿತಾ, ಸೊ ಬೇರೆಯವರ ಅಸೂಯೆ, ದ್ವೇಷ, ಇದನ್ನ ಅಟ್ರಾಕ್ಟ್ ಮಾಡೋದಾಗುತ್ತೆ. ಅದೇ ಇನ್ನೊಬ್ಬ ವ್ಯಕ್ತಿ, ಎರಡನೇ ವ್ಯಕ್ತಿ ಇರ್ತಾನೆ, ಆತ ಕೂಡ ಏನು ತುಂಬ ಚೆನ್ನಾಗಿ ಮನೆ ಕಟ್ಸಿರ್ತಾನೆ. ಆ್ಯಂಡ್ ಅದರಲ್ಲಿ ಉದ್ದೇಶ ಏನಿರುತ್ತೆ ಅಂತ ಅಂದರೆ, ತನ್ನ ಫ್ಯಾಮಿಲಿ ಇಲ್ಲಿ ತನಕ ಬಾಡಿಗೆ ಮನೆಯಲ್ಲಿದ್ದು ಭಾಳಷ್ಟು ಕಷ್ಟಪಟ್ಟಿದೆ. ಈಗ ತನ್ನ ಅಪ್ಪ ಅಮ್ಮ ಇರಲಿ, ಹೆಂಡತಿ ಮಕ್ಕಳಿರಲಿ, ಸೊ ಭಾಳ ಕಷ್ಟಪಟ್ಟಿದ್ದಾರೆ. ಈಗ ಅವ್ರಿಗೊಂದು ಒಳ್ಳೆ ಸೂರಾಗಲಿ, ಅವ್ರಿಗೊಂದು ಒಳ್ಳೆ ಮನೆ ಆಗಲಿ ಅಂತ ಕಟ್ಟಿಸ್ತಾರೆ. ಆ್ಯಂಡ್ ಆಲ್ಸೋ ಆ ವ್ಯಕ್ತಿ ಉದ್ದೇಶ ಏನಿರುತ್ತೆ, ಯಾರೇ ತನ್ನ ಮನೆಗೆ ಬರಲಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಾಗಿರುತ್ತೆ. ಆ್ಯಂಡ್ ತನ್ನ ಮನೆಯನ್ನು ಒಂದು ದೇವಸ್ಥಾನದ ರೀತಿ ಕಾಪಾಡ್ತಾ ಖುಷಿಯಿಂದ ಒಟ್ಟಾರೆ ಬಂದವರಿಗೆಲ್ಲರಿಗೂ ಕೂಡ ಆಶೀರ್ವಾದ ಕೇಳ್ತಾ ಇರ್ತಾರೆ. ನೋಡಿ ಒಳ್ಳೇದಾಗಲಿ ಅಂತ ಹರಿಸಿ ನೀವು ಆಶೀರ್ವಾದ ಮಾಡಿ. ಎರಡನೇ ವ್ಯಕ್ತಿಗೆ ಯಾವ ದೃಷ್ಟಿದು ಕಾಟ ಇಲ್ಲ, ಯಾರ ದೃಷ್ಟಿನೂ ಬೀಳಲ್ಲ. ಯಾಕೆ? ಅದನ್ನ ಉದ್ದೇಶ ಏನು? ಯಾರಿಗೂ ಪ್ರೂವ್ ಮಾಡೋದಲ್ಲ, ಬದಲಾಗೇನು ತನ್ನ ಫ್ಯಾಮಿಲಿ, ತನ್ನ ಊರು ಚೆನ್ನಾಗಿರ್ಲಿ, ಮನೆಗೆ ಯಾರೇ ಬರಲಿ ಅವ್ರನ್ನ ಚೆನ್ನಾಗಿ ಒಂದು ಟ್ರೀಟ್ ಮಾಡಿ ಕಳಿಸೋವಂಥದ್ದು. ಸೊ ಇದರ ಉದ್ದೇಶದಿಂದ ಏನಾಗುತ್ತೆ, ಬೇರೆಯವರ ಕಣ್ಣೆಲ್ಲ ಹಾರೈಕೆ ತಾಗುತ್ತೆ. ಸೊ ಆ ಒಂದು ಪ್ರೀತಿ, ಕಾನ್ಫಿಡೆನ್ಸ್, ಸೆಕ್ಯೂರ್ ಫೀಲಿಂಗ್ ಆತನಿಗೆ ರಕ್ಷಣೆ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಯಾರದ್ದೇ ನೆಗೆಟಿವ್ ಇಂಟೆನ್ಷನ್ ಕಾಡಲ್ಲ, ಒಳ್ಳೆಯ ವ್ಯಕ್ತಿಗಳನ್ನೇ ತನ್ನತ್ತ ಅಟ್ರಾಕ್ಟ್ ಮಾಡುವಂತೆ. ಆದರೆ ಇವತ್ತಿಂದ ನೀವು ನಿಮ್ಮಲ್ಲಿ ಪ್ರೂವಿಂಗ್ ಹ್ಯಾಬಿಟ್ ಇತ್ತು ಅಂತ ಅಂದರೆ ಅದನ್ನು ಈ ಕ್ಷಣನೇ ಬಿಡ್ತಾ ಇದ್ದೀರಾ. ನೀವು ಯಾರಿಗೂ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ನಿಮ್ಮ ಉದ್ದೇಶ ಯಾವಾಗ ಪ್ಯೂರ್ ಆಗಿರುತ್ತೋ ಆವಾಗ ನಿಮ್ಮ ಪಾಸಿಟಿವ್ ಭಾವನೆಗಳೇ, ನಿಮ್ಮ ಉದ್ದೇಶನೇ ನಿಮ್ಮನ್ನು. ಮೂರನೇದಾಗಿದೆ ಅಲ್ಟಿಮೇಟ್ ಪವರ್ಫುಲ್ ಆಫರ್ಮೇಷನ್. ಸೊ ನಿಮ್ಗೆ ಯಾವಾಗಲೇ ಹಾಗೆ ಭಯ ಕಾಡಿದಾಗ, ಯಾರ್ದೋ ಒಂದು ಕಣ್ಣು ಬಿದ್ದರೆ ಅಥವಾ ಏನಾದರೂ ನನ್ನ ಖುಷಿ ಯಾರಾದರೂ ಕಸ್ಕೊಂಡ್ಬಿಟ್ರೆ, ಸೊ ಈ ಥರ ಪ್ರಾಫಿಟ್ ಮೇಲೆ, ಬಿಸ್ನೆಸ್ ಪ್ರಾಫಿಟ್ ಮೇಲೆ ಯಾವ್ದಾದ್ರು ಕಣ್ಣು ಬಿದ್ದುಬಿಟ್ರೆ, ಸೊ ಈ ಥರ ಭಯ ಕಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಇನ್ಸೆಕ್ಯೂರಿಟಿ, ಒಂದು ರೀತಿ ಕಿರಿಕಿರಿ ಆಗ್ತಾ ಇದೆ ನಿಮಗೆ, ಆವಾಗ ನೀವು ಈ ಆಫರ್ಮೇಷನ್ ಹೇಳ್ಬೋದು. ಅಥವಾ ಪ್ರತಿ ಸಲ ನೀವು ಹೊರಗಡೆ ಹೋದಾಗ, ಜನರು ಕಣ್ಣೆದುರಿಗೆ ಹೋದಾಗ, ತುಂಬ ಜನರು ಮಾಲಿಗೆ ಇರ್ಬೋದು, ಚೆನ್ನಾಗಿ ರೆಡಿಯಾಗಿ ಹೋಗ್ತೀರಿ, ಫಂಕ್ಷನಿಗೆ ಚೆನ್ನಾಗಿ ರೆಡಿಯಾಗಿ ಹೋಗ್ತೀರಿ, ಅಥವಾ ಹೊಸ ಕಾರ್ ತೊಗೊಂಡ್ರಿ, ಏನೋ ಒಂದು ಒಳ್ಳೇದಾಗ್ತಾ ಇದೆ ಅಂತ ಮಾತ್ರಕ್ಕೆ ನಿಮ್ಗೊಂದು ರೀತಿ ಅನ್ಕಾನ್ಷಿಯಸ್ ಫಿಯರ್ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಆವಾಗ ಈ ಆಫರ್ಮೇಷನ್ನ ಹೇಳಿ ನಿಮಗೆ ಒಂದು ರೀತಿ ರಕ್ಷಾ ಕವಚ ಆಗಿ ಈ ಆಫರ್ಮೇಷನ್ ಹೆಲ್ಪ್ ಆಗುತ್ತೆ. ಓಕೆನಾ? ಆಫರ್ಮೇಷನ್ ಹೇಳೋಕ್ಕಿಂತ ಮುಂಚೆ ಒಂದು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ನಿಮ್ಮ ಸೋಲ್ ಇದೆಯಲ್ಲ, ಈ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರ ಸೋಲ್ ಏನಿದೆಯಲ್ಲ, ಇಟ್ಸ್ ವೆರಿ ಪವರ್ಫುಲ್, ಆಯಿತಾ. ಆ ಸೋಲ್ಗೆ ಯಾರ ಕಣ್ಣು ಬೀಳಲ್ಲ ಅದಕ್ಕೆ. ಓಕೆ, ಇಟ್ ಈಸ್ ಸೋ ಪವರ್ಫುಲ್. ಇಟ್ ಬೆಳಕಿದ್ದಲ್ಲಿ ಕತ್ಲೆಗೆ ಹೆಂಗೆ ಜಾಗ ಇಲ್ವೋ, ನೀವು ಯಾವಾಗ ನಿಮ್ಮ ಸೋಲ್ನ ಬೆಳಕೇನಿದೆಯಲ್ಲ ಅದನ್ನು ನೀವು ನಂಬ್ತೀರ, ಅದಕ್ಕೆ ನೀವು ಯಾವಾಗ ಪ್ರಾಮುಖ್ಯತೆ ಕೊಡ್ತೀರಾ, ಕತ್ತಲು, ನೆಗೆಟಿವ್ ಇಂಟೆನ್ಷನ್ ನಿಮ್ಮ ಸುತ್ತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಇರಲ್ಲ. ಓಕೆನಾ? ಸೊ ಈಗ ಹಾಗಾದರೆ ಏನು ಮಾಡ್ಬೋದು ಅಂತ ಅಂದರೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಆಫರ್ಮೇಷನ್ನ ನೀವು ರಿಪೀಟ್ ಮಾಡ್ಬೋದು. ದಿನದಲ್ಲಿ 3 ಸಲ ಆದರೂ ಈ ಆಫರ್ಮೇಷನ್ನ ರಿಪೀಟ್ ಮಾಡಿ. ನನ್ನ ಒಳಗಿನ ಬೆಳಕು ಜಗತ್ತಿನ ಎಲ್ಲ ಕಣ್ಣುಗಳಿಗಿಂತ ದೊಡ್ಡದು, ನಾನು ಸದಾ ಸುರಕ್ಷಿತ. ದ ಲೈಟ್ ವಿದಿನ್ ಮೀ ಈಸ್ ಬಿಗರ್ ದ್ಯಾನ್ ಎನಿ ಐ ಇನ್ ದ ವರ್ಲ್ಡ್, ಐ ಆಮ್ ಆಲ್ವೇಸ್ ಸೇಫ್.
ಸೊ ಇಲ್ಲಿ ಲೈಟ್ ಅಂತ ಇರೋದು ನಿಮ್ಮ ಸೋಲ್ ಏನಿದೆಯಲ್ಲ, ನಿಮ್ಮ ಸೋಲ್, ನಿಮ್ಮ ಆತ್ಮದ ಬೆಳಕನ್ನು ಹೇಳ್ತಾ ಇರೋದು, ರೆಪ್ರೆಸೆಂಟ್ ಮಾಡ್ತಾ ಇರೋದು. ದಿನಕ್ಕೆ 3 ಸಲ ನೀವು ಎಲ್ಲೇ ಹೊರಗಡೆ ಹೋಗಿ, ಆಫೀಸಲ್ಲಿರಿ, ಮನೆಯಲ್ಲಿರಿ, ಭಯ ಕಾಡದೇ ಇದ್ದಾಗಲೂ ಕೂಡ ಪರವಾಗಿಲ್ಲ. ಸೊ ಈ ಒಂದು ಆಫರ್ಮೇಷನ್ ನೀವು ಹೇಳ್ಬೋದು. ನಿಮಗೆ ಯಾವುದೇ ಟೈಮ್ ಇರಲಿ, ಏನು ಮಿತಿ ಇಲ್ಲ, ನೀವು ಯಾವಾಗ ಬೇಕು ಅವಾಗ ಹೇಳ್ಬೋದು. ಮಿನಿಮಮ್ 3 ಸಲ ಹೇಳಿ ಒಳ್ಳೇದು, ಓಕೆನಾ? ಸೊ ಹಿಂಗೆ ಹೇಳಿದಾಗ ನೋಡಿಬೇಕಾದ್ರೆ ನಿಮ್ಮಲ್ಲಿ ದಿನದಿಂದ ದಿನಕ್ಕೆ ಕಾನ್ಫಿಡೆನ್ಸ್ ಚೆನ್ನಾಗಾಗುತ್ತೆ, ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸ್ ನಿಮ್ಮನ್ನು ಹುಡ್ಕೊಂಬರುತ್ತೆ. ಇಷ್ಟು ದಿವಸ ನಿಮ್ಮ ಒಳಗಿರೋ ಭಯನೇ ಒಳ್ಳೊಳ್ಳೆ ವಿಷಯ ನಿಮ್ಮ ಲೈಫಿಗೆ ಬರೋದನ್ನು ತಪ್ಪಿಸ್ತಾ ಇತ್ತು. ಈಗ ನೋಡಿಬೇಕಾದ್ರೆ ಸರ್ಪ್ರೈಸಿಂಗ್ ವೇಯಲ್ಲಿ ತುಂಬಾ ಚೆನ್ನಾಗಿ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ, ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸ್ ನಿಮ್ಮನ್ನು ಹುಡ್ಕೊಂಡ್ ಬರುತ್ತೆ. ಅಂಡ್ ಆಲ್ಸೋ ಎಷ್ಟು ಜನ ಕಾನ್ಫಿಡೆಂಟ್ ಆಗಿ ಇವತ್ತಿಂದ ಖುಷಿ ಪಡ್ಲು, ಮ್ಯಾನಿಫೆಸ್ಟ್ ಮಾಡಲು ರೆಡಿ ಇದ್ರೆ ಸೆಕ್ಯೂರ್ ಅನ್ನೋದನ್ನ ಟೈಪ್ ಮಾಡಿ, ಸೆಕ್ಯೂರ್ ಅನ್ನೋ ಮೆಸೇಜ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸೆಂಡ್ ಮಾಡಿ. ಇದು ಹಿಂದಿರೋ ಉದ್ದೇಶ ಏನು? ನಾ ಸೆಕ್ಯೂರ್ ಆಗಿದ್ದೀನಿ ಡಿಯರ್ ಸಬ್ ಕಾನ್ಶಿಯಸ್ ಮೈಂಡ್, ನೀನು ನನಗೆ ಎಷ್ಟು ಬ್ಲೆಸ್ಸಿಂಗ್ ಕಳಿಸ್ತೀಯಾ ಕಳಿಸು ಅನ್ನೋ ಹಿಡನ್ ಮೆಸೇಜ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಕಳಿಸ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.